ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಈ 4 ರಾಶಿಯವರ ಜೀವನದಲ್ಲಿ ಪ್ರೀತಿ ಪ್ರೇಮ ಕಡಿಮೆ ಇರುತ್ತದೆ. ಇವರಿಗೆ ಪ್ರೀತಿ ಕಡಿಮೆ ಸಿಗಲು ಕಾರಣ ಏನು? ಇವರಿಗೆ ಪ್ರೀತಿ ಆದರೂ ಯಾಕೆ ಆ ಪ್ರೀತಿಯಲ್ಲಿ ಲವಲ್ಲಿ ಬ್ರೇಕಪ್ ಆಗಲು ಕಾರಣವೇನು ಎಂಬಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಯಾವುದು ಆ 4 ರಾಶಿಗಳು? ಅತಿ ಕಡಿಮೆ ಪ್ರೀತಿ ಸಿಗುವಂತಹ ರಾಶಿಗಳು. ಪ್ರೀತಿ ಸಿಕ್ಕಿದರೂ ಆ ಪ್ರೀತಿಯಲ್ಲಿ ಹೆಚ್ಚು ಪ್ರಾಬ್ಲಮ್ಸು, ಬ್ರೇಕಪ್ ಆಗುವಂತಹ ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯ ವ್ಯಕ್ತಿಗಳ ಪ್ರೀತಿಯಲ್ಲಿ ಪ್ರಾಬ್ಲಮ್ಸು, ಬ್ರೇಕಪ್ಸು ಆಗ್ತಾ ಇರುತ್ತೆ ಆಗಿರುತ್ತೆ. ಕಾರಣ ಏನಂದರೆ, ಈ ರಾಶಿಯು ಅಗ್ನಿತತ್ವ ರಾಶಿ. ಇವರಿಗೆ ತಾಳ್ಮೆ ಕಡಿಮೆ, ಕೋಪ ಜಾಸ್ತಿ, ಅಗ್ನಿ ರೀತಿ ಕೋಪ ಮಾಡ್ಕೊಳ್ತಾರೆ. ಆದ್ದರಿಂದ ಇವರಿಗೆ ಆತುರನೂ ಜಾಸ್ತಿ. ಕೋಪದ ಸ್ವಭಾವದಿಂದ ಇವರ ಪ್ರೇಮಿ ಇವರಿಂದ ದೂರವಾಗ್ತಾರೆ. ಮೇಷರಾಶಿಯವರಿಗೆ ಯಾವಾಗಲೂ ಲವ್ ಲೈಫಲ್ಲಿ ಕಂಪ್ಲೇಂಟ್ ಇದ್ದೇ ಇರುತ್ತದೆ. ನಮಗೆ ನಿಜವಾದ ಪ್ರೀತಿ ಸಿಗೋದಿಲ್ಲ, ಪ್ರೀತಿ ಸಿಕ್ಕಿದರೂ ಬಹಳ ಬೇಗ ಎಲ್ಲರೂ ನಮ್ಮಿಂದ ದೂರ ಆಗ್ತಾ ಇರ್ತಾರೆ ಎನ್ನುವಂತಹ ಕಂಪ್ಲೇಂಟ್. ನಿಮ್ಮ ನೇರವಾದ ಮಾತು, ಯಾಕಂದರೆ ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ, ಫಿಲ್ಟ್ರ್ ಇಲ್ದಂಗೆ ಮನಸ್ಸಲ್ಲೊಂದು ಹೊರಗಡೆ ಒಂದು ಮಾತನಾಡೋದಿಲ್ಲ. ಈ ನಿಮ್ಮ ಗುಣದಿಂದ, ನಿಮ್ಮ ಆತುರ ಬುದ್ಧಿಯಿಂದ ನಿಮ್ಮ ಲವ್ ಲೈಫನ್ನು ನೀವೇ ಹಾಳು ಮಾಡ್ಕೊಳ್ತೀರಾ. ಎದುರುಗಡೆ ಇರುವಂತಹ ನಿಮ್ಮ ಪ್ರೇಮಿ ನಿಮ್ಮಿಂದ ದೂರ ಆಗ್ತಾರೆ. ಆದ್ದರಿಂದ ನೀವು ಆತುರವನ್ನು ಕಡಿಮೆ ಮಾಡಿಕೊಳ್ಬೇಕು, ಸಮಾಧಾನವಾಗಿ ಮಾತನಾಡಬೇಕು. ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಲವ್ ಲೈಫಲ್ಲಿ ಬರುವಂತಹ ಪ್ರಾಬ್ಲಮ್ಸ್ನ ಕಡಿಮೆ ಮಾಡಿಕೊಳ್ಬಹುದು. ನಿಮಗೂ ನಿಜವಾದಂತಹ ಪ್ರೀತಿ ಸಿಕ್ಕೇ ಸಿಗುತ್ತದೆ. ಎರಡನೆಯ ರಾಶಿ ಯಾವುದು ಅಂತ ನೋಡೋಣ. ಎರಡನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ವಾಯುತತ್ವ ರಾಶಿ. ಇವರ ಮನಸ್ಸು ಗಾಳಿಯಷ್ಟೇ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ, ಓಡಾಡ್ತಿರುತ್ತೆ. ಇವರ ಮನಸ್ಸು ಒಂದೇ ಕಡೆ ಸ್ಟೇಬಲ್ ಆಗಿ ಇರೋದಿಲ್ಲ, ಹಾರಾಡ್ತಾ ಇರುತ್ತೆ. ಇವರಿಗೂ ತನ್ನ ಲವ್ ಲೈಫ್ ಬಗ್ಗೆ ಅತಿ ಹೆಚ್ಚು ಕಂಪ್ಲೇಂಟ್ ಇದ್ದೇ ಇರುತ್ತದೆ. ನಮಗೆ ನಿಜವಾದ ಪ್ರೀತಿ ಯಾಕೆ ಸಿಗೋದಿಲ್ಲ, ನಮ್ಮಿಂದ ನಮ್ಮ ಪ್ರೇಮಿ ಯಾಕೆ ದೂರ ಆಗ್ತಾರೆ ಎಂಬಂತಹ ಕಂಪ್ಲೇಂಟ್ ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಕಾರಣ ಏನಂತ ನೋಡೋಣ ಬನ್ನಿ. ಮಿಥುನ ರಾಶಿಯವರ ಮನಸ್ಸು ಬಹಳ ಡೈವರ್ಟ್ ಆಗ್ತಾನೆ ಇರುತ್ತೆ. ಇವತ್ತು ಒಬ್ಬರ ಮೇಲೆ ಅಟ್ರ್ಯಾಕ್ಟ್ ಆಗ್ತಾರೆ, ನಾಳೆ ಇನ್ನೊಬ್ಬರ ಮೇಲೆ ಅಟ್ರ್ಯಾಕ್ಟ್ ಆಗ್ತಾರೆ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರೋದಿಲ್ಲ, ತುಂಬ ಸ್ಟೇಬಲ್ ಆಗಿ ಇರೋದಕ್ಕೆ ಕಷ್ಟ ಆಗುತ್ತೆ ನಿಮಗೆ. ಇನ್ ಕೇಸ್ ನಿಮಗೆ ಯಾರ ಜೊತೆಯಾದರೂ ಪ್ರೀತಿ ಆದರೂ, ಅಟ್ಯಾಚ್ಮೆಂಟ್ ಆದರೂ ಒಬ್ಬರ ಜೊತೆ, ನೀವು ಆ ಪ್ರೀತಿಯಲ್ಲಿ ನಿಮಗೆ ಡೌಟ್ ಪಡ್ತೀರಾ, ಅನುಮಾನ ಪ್ರವೃತ್ತಿ ಇರುತ್ತೆ, ಕನ್ಫ್ಯೂಷನ್ ಮೈಂಡ್ಸೆಟ್ಟಿಂದ ನಿಮ್ಮ ಪ್ರೇಮಿ ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮ ಪ್ರೇಮಿಯನ್ನು ನೀವು ಬಹಳ ಜಡ್ಜ್ ಮಾಡುವ ಕಾರಣದಿಂದಲೂ ನಿಮಗೆ ನಿಜವಾದ ಪ್ರೀತಿ ಸಿಗೋದಿಲ್ಲ. ಇನ್ ಕೇಸ್ ನಿಜವಾದ ಪ್ರೀತಿ ಸಿಕ್ಕಿದರೂ 4 ತಿಂಗಳು ಅಥವಾ 5-6 ತಿಂಗಳು, ಹೆಚ್ಚು ಅಂದರೆ 1 ವರ್ಷ ಆ ಪ್ರೀತಿಯಲ್ಲಿ, ಆ ರಿಲೇಷನ್ಶಿಪ್ಪಲ್ಲಿ ಸಂತೋಷವಾಗಿರ್ತೀರ. ಆಫ್ಟರ್ 5 or 6 ಮಂತ್ ಒಬ್ಬರಿಗೊಬ್ಬರು ಶತ್ರುಗಳಂತೆ ಆಗ್ಬಿಡ್ತೀರಾ, ಶತ್ರುಗಳಂತೆ ಬಿಹೇವ್ ಮಾಡ್ತೀರಾ. ಒಬ್ಬರ ನಂಬರನ್ನು ಇನ್ನೊಬ್ಬರು ಬ್ಲ್ಯಾಕ್ ಮಾಡುವಷ್ಟು ಶತ್ರುತ್ವವನ್ನು ಬೆಳೆಸ್ಕೊಳ್ತೀರಾ. ಆ ಲವ್ ಬ್ರೇಕಪ್ ಆಗುತ್ತದೆ. ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಲು ಸಹ ಇಷ್ಟಪಡುವುದಿಲ್ಲ, ಅಷ್ಟು ಶತ್ರುತ್ವವನ್ನು ಪರಸ್ಪರ ಬೆಳೆಸಿಕೊಳ್ತೀರಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನಿಂದ ನಿಮ್ಮ ಲವ್ ಲೈಫಲ್ಲಿ ಬ್ರೇಕಪ್ ಆಗ್ತಾ ಹೋಗುತ್ತೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಅನುಮಾನ ಪ್ರವೃತ್ತಿಯನ್ನು ಕಡಿಮೆ ಮಾಡಿಕೊಳ್ಳಬೇಕಾಗುತ್ತೆ ನೀವು. ಆಗ ನಿಮಗೆ ನಿಜವಾದ ಪ್ರೀತಿ ಸಿಕ್ಕೇ ಸಿಗುತ್ತದೆ. ಮೂರನೆಯ ರಾಶಿ ಯಾವುದು ಅಂತ ನೋಡೋಣ. ತುಲಾ ರಾಶಿ. ತುಲಾ ರಾಶಿಯವರ ಲವ್ ಲೈಫಲ್ಲಿ ಯಾಕೆ ಬ್ರೇಕಪ್ ಆಗುತ್ತೆ ಅಂತ ನೋಡೋಣ. ತುಲಾ ರಾಶಿಯವರು ಅಟ್ರ್ಯಾಕ್ಷನ್ ಜಾಸ್ತಿ ಇವರಿಗೆ. ಇವರ ಲೈಫಲ್ಲಿ ತುಂಬ ಅಟ್ರ್ಯಾಕ್ಷನ್ ಆಗ್ತಾನೆ ಇರುತ್ತೆ. ಆದರೆ ನಿಜವಾದ ಪ್ರೀತಿ ಸಿಗೋದಿಲ್ಲ. ಆ ಅಟ್ರ್ಯಾಕ್ಷನ್ನೇ ಬೇರೆ, ರಿಯಲ್ ಲವ್ವೇ ಬೇರೆ, ನಿಜವಾದ ಪ್ರೀತಿನೇ ಬೇರೆ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಆದ್ದರಿಂದ ತುಲಾ ರಾಶಿಯವರಿಗೆ ಪ್ರತಿಯೊಂದರಲ್ಲೂ ಬದಲಾವಣೆ, ಪರಿವರ್ತನೆಯನ್ನು ಬಯಸ್ತಾ ಇರ್ತಾರೆ. ನೀವು ಒಬ್ಬರನ್ನು ಪ್ರೀತಿಸಿದರೆ ಆ ನಂತರ 5-6 ತಿಂಗಳು ಆದ ಮೇಲೆ ಆ ವ್ಯಕ್ತಿ ನಿಮಗೆ ಬೋರ್ ಅನ್ನಿಸ್ಬಿಡ್ತಾರೆ. ನಿಮಗೆ ಮೊದಲಿನ ದಿನದಲ್ಲಿದ್ದಂತಹ ಫೀಲಿಂಗ್ಸ್ ನಿಮ್ಮ ಪ್ರೇಮಿಯ ಮೇಲೆ, ನಿಮ್ಮ ಸಂಗಾತಿಯ ಮೇಲೆ ಇರುವುದಿಲ್ಲ. ಫೀಲಿಂಗ್ಸ್ ಕಡಿಮೆ ಆಗ್ತಾ ಬರುತ್ತದೆ. ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ. ಆದ್ದರಿಂದ ನಿಮ್ಮ ಪ್ರೇಮಿ ನಿಮ್ಮಿಂದ ದೂರ ಆಗ್ತಾರೆ. ಇದರಿಂದ ನಿಮ್ಮ ಲವ್ ಲೈಫಲ್ಲಿ ಬ್ರೇಕಪ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ನಿಜವಾದ ಪ್ರೀತಿ ಸಿಗೋದಿಲ್ಲ.
ಈ ಕಾರಣದಿಂದ 4ನೆಯ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿದೇವ. ಮಕರ ರಾಶಿಯವರು ಬಹಳ ಬುದ್ಧಿವಂತರು, ಮನಸ್ಸಿನಿಂದ ಬಹಳ ಒಳ್ಳೆಯವರು. ಆದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇವರಾಗಿ ಇವರು ಯಾರ ಹಿಂದೇನೂ ಹೋಗೋದಿಲ್ಲ. ಪ್ರೀತಿಯಲ್ಲಿ ಮಕರ ರಾಶಿಯವರು ಏನಂತ ಬಯಸ್ತಾರೆ, ಅವರಾಗೆ ಬಂದರೆ ಪ್ರೀತಿ ಮಾಡ್ತೀವಿ, ಇಲ್ದಿದ್ರೆ ಕೂಲಾಗಿರ್ತೀವಿ ಎನ್ನುವಂತಹ ವ್ಯಕ್ತಿತ್ವದವರು ಇವರು. ತನ್ನ ಕೆರಿಯರ್ ಬಗ್ಗೆ ಹೆಚ್ಚು ಫೋಕಸ್ಡ್ ಆಗಿರ್ತಾರೆ. ಇನ್ ಕೇಸ್ ಇವರಿಗೆ ಪ್ರೀತಿ ಆದರೂ ಇವರ ಲವ್ ಲೈಫಲ್ಲಿ ಹೆಚ್ಚು ತೊಂದರೆಗಳು, ಅಡೆತಡೆಗಳು ಬರ್ತಾನೆ ಇರುತ್ತೆ. ಪರಸ್ಪರ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೆ ಅಥವಾ ಅಟ್ಯಾಚ್ಮೆಂಟ್ ಕಡಿಮೆ ಇರಬಹುದು. ಒಬ್ಬರ ಜೊತೆ ಒಬ್ಬರು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ, ತುಂಬ ಬ್ಯುಸಿ ಇರ್ಬೋದು ಇಬ್ಬರು. ಈ ಕಾರಣದಿಂದ ಹಾಗೂ ಇವರು ಇವರಾಗೆ ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ಹೋಗೋದಿಲ್ಲ. ಶನಿಗ್ರಹ ಅಲ್ವಾ, ಮಕರ ರಾಶಿಯವರು ತಾನಾಗಿಯೇ ಇನಿಷಿಯೇಟಿವ್ ತಗೊಳ್ಳೋದಿಲ್ಲ. ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಸಂಕೋಚ ಸ್ವಭಾವದವರು. ತನ್ನ ಫೀಲಿಂಗ್ಸನ್ನು ಇವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ತುಂಬ ಹಿಂಜರಿತಾರೆ. ಈ ಕಾರಣದಿಂದ ಇವರಿಗೆ ನಿಜವಾದ ಪ್ರೀತಿ ಸಿಗೋದಿಲ್ಲ. ಸಿಕ್ಕಿದರೂ ಬಹಳ ಬೇಗ ಇವರ ಪ್ರೇಮಿ ಇವರಿಂದ ದೂರ ಆಗ್ತಾರೆ. ಈ 4 ರಾಶಿಯವರಿಗೆ ನಿಜವಾದ ಪ್ರೀತಿ ಸಿಗದಿರಲು ಕಾರಣ ಏನು ಅಂತ ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಪ್ರೀತಿ ಸಿಗುವಂತಹ ರಾಶಿಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ಲಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.